ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮ್ಯಾನಿಫೆಸ್ಟೇಷನ್ ಒಳಗೆ ಎಷ್ಟು ಮೆಥಡ್ ಅದಾವ, ಅದ್ರಾಗ ಫೇಮಸ್ ಮೆಥಡ್ ಯಾವುದು ಅಂತ ಮಾತಾಡಕ್ಕೆ ಹೊಂಟೇನಿ ರೀ. ಆಮೇಲೆ ರೀ ಇದ್ರ ಬಗ್ಗೆ ಗೊತ್ತಾಯ್ತಂದ್ರೆ ನಿಮ್ಗೆ ಹೌದಲ್ಲಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತೆ ರೀ. ಏನಪ್ಪ ಅಂದ್ರೆ ಮ್ಯಾನಿಫೆಸ್ಟೇಷನ್ನಾಗ 108 ಮೆಥಡ್ ಅದಾವ ಅಂತ ಹೇಳ್ತಾರೆ ರೀ. ಆಮೇಲೆ 27 ಮೆಥಡ್ಸ್ ಹಂಗೆ ಅದಾವ್ರಿ, ಇಲ್ಲ ಅಂತಲ್ಲ. ಬಟ್ ಎಲ್ಲದಕ್ಕಿಂತ ಫೇಮಸ್ಸು, ಎಲ್ಲದಕ್ಕಿಂತ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಂದ್ರೆ ಲಾ ಆಫ್ ಅಟ್ರಾಕ್ಷನ್ ರೀ. ಇದಕ್ಕೆ ಏನಂತಾರಂದ್ರೆ ಅಯಸ್ಕಾಂತ ರೀ, ಗುರುತ್ವಾಕರ್ಷಣೆ ಬಲ ಇರ್ತೈತಲ್ಲ, ಅಯಸ್ಕಾಂತ ಮ್ಯಾಗ್ನೆಟದ ಎಕ್ಸಾಂಪಲ್ ಕೊಡ್ಬೋದೇನ್ರಿ ಇದಕ್ಕೆ. ಏನಪ್ಪ ಅಂತಂದ್ರೆ ರೀ, ಇದ್ರದ್ದು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ರೀ, ಇದು ಎಲ್ಲದಕ್ಕಿಂತ ಫೇಮಸ್ ಇದು ಮ್ಯಾನಿಫೆಸ್ಟೇಷನ್ ಮೆಥಡ್ ರೀ. ಆಮೇಲೆ ರೀ, ಇದು ಮ್ಯಾನಿಫೆಸ್ಟೇಷನ್ ಹೌದು ಅಲ್ಲೋ ಅನ್ನೋರಿಗೆ ಭಾಳ ಡೌಟ್ ಇರ್ತೈತಲ್ಲ ರೀ. ಇದು ಆಲ್ರೆಡಿ ಕ್ರಿಸ್ತ ಶಕ 3000ನೇ ಇಸ್ವಿ ಒಳಗೆ ಲಿಖಿತ ಒಳಗೆ ಬರೆದಿಟ್ಟಿದ್ದೈತ್ರಿ. ಅವಾಗೆಲ್ಲ ಇದು ಮ್ಯಾನಿಫೆಸ್ಟೇಷನ್ ಅನ್ನೋದು ರೀ ಜನ ಮುಚ್ಚಿಡ್ತಿದ್ರು, ರಹಸ್ಯವಾಗಿಡ್ತಿದ್ರು. ಯಾಕಂದ್ರೆ ಸಕ್ಸಸ್, ಹಣ ಎಲ್ಲ ಅವರಿಗೆ ಸಿಗಲಿ ಅನ್ನೋ ಒಂದು ದುರುದ್ದೇಶದಿಂದನೋ, ಆಮೇಲೆ ಎಲ್ಲರಿಗೂ ಗೊತ್ತಾಗಬಾರ್ದು ಒಂದು ಉದ್ದೇಶದಿಂದ ಏನೋ ಅದನ್ನು ಮುಚ್ಚಿಡ್ತಿದ್ರು. ಬಟ್ ಇವಾಗ ಎಲ್ಲ ಕಡೆ ಜಗಜ್ಜಾಹೀರ ಆಗೈತ್ರಿ. ಜಗಜ್ಜಾಹೀರ ಆಗಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತಂದ್ರೆ ಇದು ರೀ, ದ ಸೀಕ್ರೆಟ್ ಅನ್ನೋ ಬುಕ್ ರೀ. ಇದೈತಲ್ರಿ, ಇದು ಒಂದು ಸಲ ಓದ್ರಿ ನೀವು, ಭಾಳ ಮ್ಯಾನಿಫೆಸ್ಟೇಷನ್ ಬಗ್ಗೆ ಯಾರಿಗಾರ ಒಂದು ಸ್ವಲ್ಪ ಡೌಟ್ ಇತ್ತಂದ್ರೆ ಇದು ಓದಿದ್ರೆ ಭಾಳ ಕ್ಲಿಯರ್ ಆಗ್ತೈತೆ ರೀ. ಬುಕ್ ಅಂತ ಇದೇನಂತಾರ, ಭಾಳ ಇಷ್ಟ ಆಗಿಬಿಟ್ಟೈತೆ ರೀ ನಂಗೆ ಈ ಬುಕ್. ಇದ್ರದ್ದು ಮೂವಿನೂ ಐತಿ, ಅದೇನು ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ರೀ, ನೋಡಿದೆ ನಾನು. ಇದು ಇಂಗ್ಲೀಷ್ ಆಥರ್ ಇದ್ದಿದ್ರಿ, ಬಟ್ ನಾನು ಇಂಗ್ಲೀಷ್ ತರಿಸಿದೆ. ಅದೇ ನನಗೆ ಅಷ್ಟು ಚಂದ ಕನೆಕ್ಟ್ ಆಗಲಿಲ್ಲ. ಯಾವಾಗಲೂ ನೋಡಿರಿ, ನಮ್ದು ಮದರ್ ಟಂಗ್ ಯಾವ್ದು ಇರ್ತೈತೆ ಅದೇ ಲ್ಯಾಂಗ್ವೇಜ್ನಾಗ ಬುಕ್ಸ್ ಓದ್ಬೇಕಂತ ನನಗೆ ಅನಿಸ್ತೈತೆ ರೀ. ಯಾಕಪ್ಪ ಅಂತಂದ್ರೆ ಅದು ನನಗೆ ಎಮೋಷ್ನಲಾಗಿ ಕನೆಕ್ಟೇ ಆಗಲಿಲ್ಲ. ಹಾಗಾಗಿ ನಾನು ಕನ್ನಡದ ಮತ್ತೊಂದು ತರಿಸಿದೆ. ಈ ಬುಕ್ ಹೆಂಗೈತಂದ್ರೆ ಒಂಥರ ಮ್ಯಾಜಿಕ್ ಇದ್ದಂಗೆ ಐತ್ರಿ. ಹೆಂಗೈತಂದ್ರೆ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಮೂಡ್ ಆಫ್ ಆಗಿತ್ತು ಅಂತಂದ್ರೆ ಈ ಬುಕ್ಕದ್ದು ಯಾವುದಾದ್ರೂ ಒಂದು ಪೇಜ್ ತೆಗೆದು ಅದು 2 ಪೇಜ್ನಾಗ ಓದ್ರಿ, ನಿಮ್ಗೆ ಆನ್ಸರ್ ಸಿಕ್ಬಿಡ್ತೈತೆ. ಹಂಗೈತ್ರಿ ಬುಕ್. ಅದು ಏನೋ ಒಂಥರ ಮ್ಯಾಗ್ನೆಟ್ ಇದ್ದಂಗೆ ಐತ್ರಿ. ನಿಜವಾಗ್ಲೂ ಇದು ಮ್ಯಾಗ್ನೆಟ್ಟೇ. ಇದ್ರಾಗ ಒಂದು 5-6 ಮೆಥಡ್ಸ್ ಅದಾವ, ಬೇಕಂದ್ರೆ ಓದ್ಕೊರಿ. ಏನಪ್ಪ ಅಂತಂದ್ರೆ ಒಂದು ಸೆಕೆಂಡ್ ರೀ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳತ್ತೇನೆ ರೀ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನಂದ್ರೆ ಒಂದು ಅಯಸ್ಕಾಂತ ಅಂತ ತಿಳ್ಕೊರಿ. ಯಾಕಂತಂದ್ರೆ ರೀ, ಈಗ ಒಂದು ಎಲ್ಲರಿಗೂ ಅಯಸ್ಕಾಂತದ ಬಗ್ಗೆ ಸೈನ್ಸ್ನಾಗ ಓದಿರಿ ಅನ್ಕೋತೀನಿ ರೀ. ಏನು ಅಯಸ್ಕಾಂತ ಅಂತಂದ್ರೆ ಇವಾಗ ಅದು ನಾರ್ತ್ ಸೌತ್ ಅಂತ ಪೋಲ್ ಇರ್ತಾವಲ್ರಿ ಅಯಸ್ಕಾಂತಕ್ಕೆ, ಅದು ಸೇಮ್ ಒಂದು ಮ್ಯಾಗ್ನೆಟ್ ಥರ, ಅಂದ್ರೆ ಒಂದು ರೇಸ್ ಕಳಿಸ್ತಿರ್ತೈತಲ್ರಿ. ಹಂಗೆ ನಾವು ಇರ್ತೀವಿ ರೀ, ಪ್ರತಿಯೊಬ್ಬರು ನಾವು ಅಯಸ್ಕಾಂತ ರೀ, ಭೂಮಿ ಮೇಲಿದ್ದವರು. ಇವಾಗ ನಾವು ಟಿ ವಿ ಒಳಗೆ ಒಂದು 2 ಚಾನಲ್ ತೊಗೊರಿ. ಒಂದು ಕನ್ನಡದಾಗ ಹೇಳ್ತೀನಿ ರೀ, ಕಲರ್ಸ್ ಕನ್ನಡ, ಜೀಟ್ ಕನ್ನಡ ಅಂತ ತಿಳ್ಕೊರಿ. ಆ ನಂಬರ್ ಒತ್ತಿದ್ರೆ ಕಲರ್ಸ್ ಕನ್ನಡ ನಂಬರ್ ಒತ್ತಿದ್ರೆ ಕಲರ್ಸ್ ಕನ್ನಡನೇ ಬರ್ತೈತಿಲ್ಲ ರೀ, ಜಿ ಕನ್ನಡ ಬರಂಗಿಲ್ಲ ರೀ. ಹಾಗೆ ರೀ, ನಮ್ಮ ತಲೆಯಾಗ ನಾವು ಏನು ಯೋಚನೆ ಮಾಡ್ತಿರ್ತೀವಿ ಅದ ನಮ್ಮ ಲೈಫಿಗೆ ಬರ್ತೈತೆ ರೀ. ಹೆಂಗೆ ಬರ್ತೈತೆ ಅಂತಂದ್ರೆ ರೀ, ಇದಕ್ಕಿಂತ ಮೊದಲು ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿರಿ. ಮೈಂಡ್ ಒಳಗೆ 2 ಥರ ಅದಾವೆ ರೀ, 3 ಥರನೂ ಅಂತ ಹೇಳ್ತಾರೆ ಒಬ್ರೊಬ್ರು. ನಾ 2 ಥರ ಹೇಳ್ತೀನಿ ಕೇಳ್ರಿ. ಯಾವುದಪ್ಪ ಅಂದ್ರೆ ಕಾನ್ಷಿಯಸ್ ಮೈಂಡ್ ರೀ. ಇದು ಕಾನ್ಷಿಯಸ್ ಮೈಂಡ್ ಹೆಂಗಿರ್ತೈತೆ ಅಂದ್ರೆ ರೀ, ನಾವು ಎಲ್ಲಿ ತನಕ ಎಚ್ಚರಿರ್ತೀವಿ ರೀ, ಅಂದ್ರೆ ನಮ್ಮ ಕಾನ್ಷಿಯಸ್ನೆಸ್ ಯಾವಾಗ ಎಲ್ಲಿ ತನಕ ಇರ್ತೈತಿ ಅದು ಹಂಗೆ ವರ್ಕ್ ಮಾಡ್ತೈತೆ ರೀ. ಇನ್ನೊಂದು ಬರ್ತೈತೆ ರೀ ಸಬ್ ಕಾನ್ಷಿಯಸ್ ಮೈಂಡ್. ಇದಕ್ಕಿಂತ ಮ್ಯಾಲಿಂದ ರೀ ಸಬ್ ಕಾನ್ಷಿಯಸ್ ಮೈಂಡ್ ಅದಲ್ಲ ರೀ, 24x7 ವರ್ಕ್ ಮಾಡ್ತಿರ್ತೈತಿ ರೀ. ನಾವು ಯಾವಾಗ ನಮ್ಮ ಯೋಚನೆಗಳನ್ನು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ಸೆಟ್ ಮಾಡಿಬಿಡ್ತೀವಿ ರೀ, ಸಬ್ ಕಾನ್ಷಿಯಸ್ ಮೈಂಡ್ ಬ್ರಹ್ಮಾಂಡದ ಜೊತೆ ಮ್ಯಾಗ್ನೆಟ್ ಥರ ವರ್ಕ್ ಮಾಡ್ತೈತೆ ರೀ. ಎನರ್ಜಿ ಎಕ್ಸ್ಚೇಂಜ್ ರೀ. ನಮ್ಮ ತಲೆಯಾಗ ಏನು ನಡೀತಿರ್ತದೆ ಅದು ಬ್ರಹ್ಮಾಂಡ ಕಳಿಸೋದು. ಬ್ರಹ್ಮಾಂಡದಿಂದ ನಮ್ಮ ಜೀವನಕ್ಕೆ ಅದ ಬರ್ತೈತೆ ರೀ, ನಾವೇನು ಯೋಚನೆ ಕಳಿಸಿರ್ತೀವಿ ಅಂತ ಹೇಳಿ. ಹಾಗಾಗಿ ನಾವು ಸಬ್ ಕಾನ್ಷಿಯಸ್ ಮೈಂಡಿಗೆ ನಾವು ಏನು ಯೋಚನೆಗಳನ್ನ ಕಳಿಸ್ತಿರ್ತೀವಿ ರೀ, ಅದೇ ನಡೀತಾ ಹೋಗ್ತೈತೆ ರೀ ನಾವು ಲೈಫ್ನಾಗ. ನೀವು ಒಂದು ಎಕ್ಸಾಂಪಲ್ ತೊಗೊರಿ, ಭಾಳ ಒಬ್ರೊಬ್ರು ಡಿಪ್ರೆಷನ್ನಾಗ ಇರ್ತಾರೆ, ಭಾಳ ಒಬ್ರೊಬ್ರು ಲೈಫ್ ಭಾಳ ಸ್ಯಾಡ್ ಆಗ್ತಿರ್ತದೆ ಅಂತ ತಿಳ್ಕೊರಿ. ಅವ್ರ ಲೈಫ್ನಾಗ ಅದೇ ಪ್ಯಾಟರ್ನ್ ನಡೀತಿರ್ತೈತೆ ರೀ. ಕೆಟ್ಟದ್ದು ಹಾಕೋತ ಹೋಯ್ತಂದು ಕೆಟ್ಟದೇ ಹಾಕೋತ ಹೋಗ್ತೈತೆ ರೀ. ಇನ್ನೊಬ್ರು ಕೆಲವ್ರ ಜನದಾಗ ನೋಡ್ರಿ, ಒಳ್ಳೇದು ಹಾಕೋತಂದು ಬರೀ ಒಳ್ಳೆಯದೇ ಹಾಕೋತ ಹೋಗಿ. ಯಾಕಂದ್ರೆ ಅವ್ರ ಯೋಚನೆಗಳು ಅದೇ ಥರ ಮಾಡ್ತಿರ್ತಾರೆ ರೀ. ಏನಪ್ಪ ಅಂತಂದ್ರೆ ಕೆಟ್ಟ ಹಾಕೋಕತ್ತವ್ರು ಹೊರಗೆ ಬರಂಗಿಲ್ಲ ರೀ ಅದರ್ಲಿಂತ, ಬರೀ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅದೇ ಸಿಗ್ನಲ್ನ ಬ್ರಹ್ಮಾಂಡ ಕಳಿಸ್ತಾರೆ, ಬ್ರಹ್ಮಾಂಡ ಅದನ್ನೇ ತರ್ತತ್ತೆ ರೀ ಸೇಮ್. ಹಾಗಾಗಿ ನಮ್ಮ ಜೀವನ ಏನಂದ್ರೆ ನಾವು ಒಂದು ಮ್ಯಾಗ್ನೆಟ್ ಥರ ರೀ. ಮ್ಯಾಗ್ನೆಟ್ ಹೆಂಗೆ ಕೆಲಸ ಮಾಡ್ತದೆ ಹಂಗೆ ಕೆಲಸ ಮಾಡ್ತೇವೆ ರೀ. ನಮ್ಮ ಜೀವನ ಏನಾದರೂ ಒಂದು ವೇಳೆ ಕೆಟ್ಟ ದಾರಿಯಾಗಿ ನಡೆಯತ್ತಿತ್ತು, ನಮ್ಮ ಜೀವನದಾಗ ಏನಾದರೂ ಕೆಟ್ಟದ್ದು ನಡೆಯಕತ್ತಿತ್ತಂದ್ರೆ ಮೊದಲು ನಮ್ಮ ಹಣೆ ಬರನ್ನ ದೋಷಿಸೋದಲ್ರಿ, ನಮ್ಮ ಯೋಚನೆಗಳನ್ನ ದೋಷಿಸ್ಬೇಕು. ನಮ್ಮ ಯೋಚನೆಗಳು ಹೆಂಗಿರ್ತಾವೆ ಹಂಗೆ ನಮ್ಮ ಜೀವನ ನಡೆದಿರ್ತೈತೆ ರೀ. ಪಾಸಿಟಿವ್ ಆಗೇ ಥಿಂಕ್ ಮಾಡಕತ್ತಿದ್ವಿ, ಪಾಸಿಟಿವ್ ಆಗೇ ಬರ್ತೈತೆ ರೀ. ನೆಗೆಟಿವ್ ಆಗಿ ಥಿಂಕ್ ಮಾಡಕತ್ತಿದ್ವಿ, ನೆಗೆಟಿವ್ ಆಗೇ ಬರ್ತೈತೆ ರೀ. ಸೊ ಹಾಗಾಗಿ ನಾವು ಡೈರೆಕ್ಟ್ ಮನಸ್ಸಿಗೆ ಕನೆಕ್ಟ್ ಆಗಿರ್ತೈತೆ ರೀ ಬ್ರಹ್ಮಾಂಡ.
ನೀವು ನೋಡ್ರಿ ಒಂದೊಂದು ಸಲ ಒಂದು ಸ್ವಲ್ಪ ಎಡುಪಿದ್ರೆ ಅಂದ್ರೆ ಆ ಕಾಲು ಬಗ್ಗೆನೇ ಥಿಂಕ್ ಮಾಡ್ರಿ. ಒಂದು ಕಿರುಬೆರಳಿಗೆ ಏನಾದರೂ ಪೆಟ್ಟಾಗಿತ್ತಂದ್ರೆ ಆ ಕಿರುಬೆರಳ ಬಗ್ಗೆ ಥಿಂಕ್ ಮಾಡ್ಕೊತ ಹೋಗ್ರಿ. ಆ ಕಿರುಬೆರಳಿಗೆ ಕಂಟಿನ್ಯೂಸ್ ಅವತ್ತು ಬಿಡ್ತಾ ಹೋಗ್ತೈತೆ ರೀ. ಯಾಕಂದ್ರೆ ನಾವು ಅದನ್ನೇ ಸಿಗ್ನಲ್ ಕಳಿಸ್ತಿರ್ತೀವಿ ಬ್ರಹ್ಮಾಂಡಕ್ಕೆ, ಪೇನ್ ಆಯ್ತು ಬಡೀತು ಪೇನ್ ಆಯ್ತು ಅಂಥೇಳಿ. ಸೊ ಹಂಗಾಗಿ ಬ್ರಹ್ಮಾಂಡ ವಾಪಸ್ ಅದನ್ನೇ ಕೊಡ್ತೈತೆ ರೀ. ಹಾಗಾಗಿ ರೀ ಏನಪ್ಪ ಅಂತಂದ್ರೆ ನಮ್ಮ ಜೀವನ ನಾವು ಬದಲಿಸ್ಬೇಕಂದ್ರೆ ಮೊದಲು ನಮ್ಮ ಯೋಚನೆಗಳನ್ನ ಬದಲಿಸ್ಬೇಕತ್ರಿ. ಹಂಗಂತೇಳಿ ನಮ್ಮ ತಲೆಗೆ ಒಂದು ಥಾಟ್ ಬರೋಣ ಅದೇ ಆಗ್ತದನ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಥಾಟ್ ಕಾನ್ಷಿಯಸ್ ಲೆವೆಲ್ನಾಗ ಬಂದಿರ್ತೈತೆ ರೀ. ಕಾನ್ಷಿಯಸ್ ಲೆವೆಲ್ನಾಗ ಬರುವೆಲ್ಲ ಆಗಂಗಿಲ್ಲ ರೀ. ಯಾವಾಗ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಆಗ್ತೈತಲ್ಲ ರೀ, ಅವಾಗಷ್ಟೇ ಅದು ವರ್ಕ್ ಆಗ್ತೈತೆ ರೀ. ಹಂಗಂದ್ರೆ ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಹೆಂಗೆ ನಾವು ಪ್ರಿಪೇರ್ ಮಾಡ್ಬೇಕಂತ ಕೇಳಿದ್ರೆ ಇಲ್ಲರಿ, ಅದು ಪ್ರಿಪೇರ್ ಮಾಡೋಕ್ಕಾಗಂಗಿಲ್ಲ ರೀ. ಪ್ರಿಪೇರ್ ಮಾಡೋದಕ್ಕೆ ಎಲ್ಲರೂ ಪ್ರಿಪೇರ್ ಮಾಡ್ತಿದ್ರು. ಆಮೇಲೆ ಇದೆಲ್ಲ ಮಾತಾಡ್ತಾರಲ್ಲ ರೀ ಮ್ಯಾನಿಫೆಸ್ಟೇಷನ್ ಅದೆಲ್ಲ. ಹಂಗಂದ್ರೆ ಎಲ್ಲರ ಜೀವನದಾಗ ಯಾಕೆ ವರ್ಕ್ ಆಗಕತ್ತಿಲ್ಲ ಅಂತಂದ್ರೆ ರೀ, ಕೆಲವೊಬ್ರಿಗೆ ಮ್ಯಾನಿಫೆಸ್ಟೇಷನ್ ಮಾಡೋಕೆ ಟೈಮ್ ಇಲ್ಲ ರೀ. ನಿಜವಾಗ್ಲೂ ಟೈಮ್ ಇಲ್ಲ ರೀ ಮ್ಯಾನಿಫೆಸ್ಟೇಷನ್ ಮಾಡೋಕೆ. ಒಂದು ವೇಳೆ ಮಾಡಾಕತ್ರೂ ರೀ ಅದು ಅರ್ಧಂಬರ್ಧ ಮನಸ್ಲಿಂತ ಮಾಡ್ತಿರ್ತಾರೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಹಿಂಗೆ ಕುಂತೆ ಹಿಂಗೆ ಮಾಡಿದೆ ಹಿಂಗೆ ಆಗ್ಬಿಡ್ತೈತನು. ಅದ್ರಾಗ ಒಂದು 27 ಮೆಥಡ್ ಅದಾವೆ ರೀ. ಅದ್ರಾಗ ಒಂದು ಮೆಥಡ್ ಮಾಡಿಬಿಟ್ನಾರ ಆಗ್ಬಿಡ್ತೈತನು ಮ್ಯಾನಿಫೆಸ್ಟೇಷನ್ ಅಂದ್ರೆ. ಖಂಡಿತವಾಗಿ ಆಗಂಗಿಲ್ಲ ರೀ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಒಂದು ತಪಸ್ಸಿದ್ದಂಗೆ ರೀ. ತಪಸ್ಸು ಥರ ಮಾಡ್ಬೇಕ್ರಿ. ನಾವು ಒಂದು ಯಾವುದಾದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡಾಕತ್ತೀವಂದ್ರೆ ಅದನ್ನು ತಪಸ್ಸು ಥರ ರೀ. ಹೆಂಗಿರ್ಬೇಕಂದ್ರೆ ರೀ, ಕುಂತರೂ ಅದೇ ಯೋಚನೆ ಬರ್ಬೇಕು, ನಿಂತರೂ ಅದೇ ಯೋಚನೆ ಬರ್ಬೇಕು, ಮಕ್ಕೊಂಡ್ರೂ ಅದೇ ಯೋಚನೆ ಬರ್ಬೇಕು ರೀ ನಮ್ಮ ತಲೆಯಾಗ. ನಾವು ಯಾವಾಗಲೂ ಮ್ಯಾನಿಫೆಸ್ಟೇಷನ್ ಮಾಡುವತ್ತಿಗೆ ರೀ 5-6 ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ರೀ. ಹಾಗಾಗಿ ಯಾವುದೂ ವರ್ಕ್ ಆಗಂಗಿಲ್ಲ. ಮ್ಯಾನಿಫೆಸ್ಟೇಷನ್ ಮಾಡುವತ್ತಿಗೆ ಒಂದೇ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ರೀ, ಅವಾಗಷ್ಟೇ ವರ್ಕ್ ಆಗ್ತೈತಿ ರೀ. 108 ಮ್ಯಾನಿಫೆಸ್ಟೇಷನ್ ಮಾಡೋಕತ್ರ ಬ್ರಹ್ಮಾಂಡಕ್ಕೆ ಕನ್ಫ್ಯೂಸ್ ಆಗ್ತೈತಿ, ಈಕಿಗೆ ಏನು ಬೇಕಪ್ಪ ಅಂತ ಹೇಳಿಕೆ. ಹಾಗಾಗಿ ಯಾವಾಗಲೂ ಕ್ಲಿಯರ್ ಮೈಂಡ್ನಿಂದ ಒಂದೇ ಮ್ಯಾನಿಫೆಸ್ಟ್ ಮಾಡಿರಿ. ಒಬ್ರೊಬ್ರು ಈಗ ಒಬ್ರಿಗೆ ಜಾಬ್ ಬೇಕಾಗಿತ್ತಲ್ಲ ಜಾಬ್ ಬಗ್ಗೆ ಅಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡೋದು. ಮಗು ಬೇಕಾಗಿತ್ತ ಮಗು ಬಗ್ಗೆ ಅಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡೋದು. ಒಳ್ಳೆ ಲೈಫ್ ಸ್ಟೈಲ್ ಬೇಕಾಗಿತ್ತಂದ್ರೆ ಅದ್ರ ಬಗ್ಗೆ ಅಷ್ಟೇ ಮ್ಯಾನಿಫೆಸ್ಟ್ ಮಾಡೋದು. ಎಲ್ಲ ಗಿಂಜಾಟ ಮಾಡಿ 3 ಕೂಡಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಒಂದೂ ಆಗಂಗಿಲ್ಲ. ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಹೆಂಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಕುಂದಿರ್ಬೇಕು ನಮ್ಮ ಥಾಟ್ ಪ್ರೊಸೆಸ್ ಅಂದ್ರೆ ಕಂಟಿನ್ಯೂಸ್ ಅದೇ ಥಿಂಕ್ ಮಾಡೋದು ರೀ. ಹೆಂಗೆ ಥಿಂಕ್ ಮಾಡೋದು ಅಂದ್ರೆ ಈಗ ಆಗೈತೆ ಅನ್ನೋರಂಗೆ. ಅಂದ್ರೆ ಈ ಸದ್ದ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಹೆಂಗೆ ಬ್ಯಾಗಿಗೆ ರೆಡಿ ಮಾಡ್ಕೊಂಡು ಕುಂತಿರ್ತೀವಿ ರೀ, ಈಗ ಹಂಗೆ ಮಾಡ್ಬೇಕು ರೀ. ಈಗ ನಾವು ಜಾಬ್ ಬೇಕಾಗಿತ್ತಂದ್ರೆ ಜಾಬಿಗೆ ಹೊಂಟೇವು ಅನ್ನೋರಂಗೆ ಫೀಲ್ ಇರ್ಬೇಕು ರೀ. ಹೆಂಗಂದ್ರೆ ನಾ ಟಿಫಿನ್ ಕಟ್ಕೊಂಡೆ, ಬಾಟಲ್ ತೊಗೊಂಡೆ, ಆಫೀಸಿಗೆ ಹೊಂಟೆ, ಬಸ್ ಸಿಕ್ತು, ಹಿಂಗೆಲ್ಲ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ರೀ. ಅವಾಗ ಸಬ್ಕಾನ್ಷಿಯಸ್ ಮೈಂಡ್ ಬ್ರಹ್ಮಾಂಡ ಜೊತೆ ಕನೆಕ್ಟ್ ಆಗಿ ಅದೇ ಮೂಮೆಂಟ್ಸ್ನ ನಮ್ಮ ಲೈಫ್ನಾಗ ತರಕ್ಕೆ ಸ್ಟಾರ್ಟ್ ಮಾಡ್ತೈತೆ ರೀ. ನಮಗೆ ಜಾಬ್ ಸಿಕ್ಕಂಗೆ, ನಾವು ಹೋದಂಗೆ, ನಾವು ಫೀಲ್ ಮಾಡ್ದಂಗೆ. ನಿಮ್ಗೆಲ್ಲರಿಗೂ ಒಂದು ಸಲ ಈ ಥರ ಫೀಲ್ ಆಗ್ಯದ ಅನ್ಕೋತೀನಿ. ನೀವೇನಾದರೂ ಯೋಚನೆ ಮಾಡಿದ್ದು ಅದು ರಿಯಲಿಸ್ಟಿಕ್ ಆಗೋಣ, ಇದನ್ನು ಥಿಂಕ್ ಮಾಡಿದ್ನಲ್ಪ ಇದು ರಿಯಲಾಗಿ ಆಯಿತು ಅಂತ ಅನ್ಕೊಂಡಿರಲ್ಲ. ಹಂಗಂದ್ರೆ ಅದು ನಿಮ್ಮ ಅನ್ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿರಿ. ಎಷ್ಟೋ ಜನ ಇಲ್ಲಿ ತನಕ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾನೆ ಬಂದಾರ್ರಿ. ಬಟ್ ಅದು ಮ್ಯಾನಿಫೆಸ್ಟೇಷನ್ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ರೀ. ಅಂದ್ರೆ ಇವಾಗಂತೂ ಗೊತ್ತಾಗೈತಲ್ಲ ರೀ. ಹಾಗಾಗಿ ನಮ್ಮ ಯೋಚನೆಗಳ ಮೇಲೆ ನಮ್ಗೆ ಕಂಟ್ರೋಲ್ ಇರ್ಬೇಕು ರೀ. ಅದೇನು ಅಷ್ಟು ಈಸಿ ಮೆಥಡ್ ಅಲ್ಬಿಡ್ರಿ. ಯೋಚನೆಗಳ ಮೇಲೆ ನಾವು ಕಂಟ್ರೋಲ್ ಇಡೋದು ಭಾಳ ಈಸಿ ಮೆಥಡ್ ಅಲ್ರಿ. ಅದಕ್ಕೆ ಭಾಳ ತಪಸ್ಸೇ ಬೇಕಾಗ್ತದೆ ಅಂತ ತಿಳ್ಕೊಬೋದು ರೀ. ಇದಕ್ಕೊಂದು ಈಸಿ ಮೆಥಡ್ ಅಂದ್ರೆ ಮೆಡಿಟೇಷನ್ ಮಾಡಿರಿ. ಕಂಟಿನ್ಯೂಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೋರಿ, ಅದ್ರ ಬಗ್ಗೆ ಮಾತಾಡ್ರಿ. ಅದು ಯಾವಾಗಲೂ ಏನಂದ್ರೆ ಅದು ಕೆಲಸ ನಿಮಗೆ ಆಗಬೇಕಾಗಿತ್ತು, ಆಗ್ಯದ ಅನ್ನೋ ಆಲೋಚನೆಯಲ್ಲೇ ಇರ್ರಿ. ಯಾವಾಗಲೂ ಅದ್ರ ಬಗ್ಗೆನೇ ಥಿಂಕ್ ಮಾಡಿರಿ. ಹಂಗಂತೇಳಿ ಡೆಸ್ಪಿರೇಟ್ಲಿ ಚೆಕ್ ಮಾಡೋಕೆ ಹೋಗ್ಬೇಡ್ರಿ. ನಂಗೆ ಜಾಬ್ ಸಿಗ್ತಾನೆ, ಇಮೇಲ್ ಬಂತಾನೆ, ನಾ ಪ್ರೆಗ್ನೆಂಟ್ ಆಗಿನೇ ಇಲ್ಲ ಅಂತ ಕಿಟ್ನಾಗ ಹೋಗಿ ನೋಡ್ಕೊಳ್ಳೋದು. ಏನಾದರೂ ರಿಸಲ್ಟ್ ಬೇಕಾಗಿತ್ತಂತ ಚಂತನ ಹೋಗಿ ವೆಬ್ಸೈಟ್ನಾಗ ಚೆಕ್ ಮಾಡೋದು. ನೀವು ಆಗೈತಿ ಅನ್ನೋ ಫೀಲ್ನಾಗ ಇದ್ದಾಗ ಡೌಟ್ ಪಟ್ಟು ಅದನ್ನು ಚೆಕ್ ಮಾಡೋಕೆ ಹೋಗ್ಬಾರ್ದು ರೀ. ಆಗ್ಯದನ್ನೋ ಫೀಲ್ನಾಗ ಇರಬೇಕು. ನನಗೆ ಆಗೈತಿ ಅಂದರೆ ಫುಲ್ ಹ್ಯಾಪಿ ಮೂಡ್ನಾಗ ನೀವು ಡೌಟ್ ಪಡಾಕತ್ತಿರಲ್ಲ, ಆ ಥಾಟ್ನು ಸಬ್ಕಾನ್ಷಿಯಸ್ಗೆ ಹೋಗ್ತೈತಿ. ನೀವು ಡೌಟ್ ಪಡಾಕತ್ತಿ ಅನ್ನೋ ಯೋಚನೆ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಯ್ತು, ಅದು ಸೇಮ್ ಬ್ರಹ್ಮಾಂಡ ಕಳಿಸ್ತೈತಿ. ಹಾಗೆ ಡೌಟ್ಫುಲ್ ವಿಚಾರಗಳೇ ನಿಮ್ಮ ಲೈಫ್ನಾಗ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ಯಾವುದೇ ಒಂದು ಕೆಲಸನ, ಯಾವುದೇ ಒಂದು ಇದು ನಾವು ಮ್ಯಾನಿಫೆಸ್ಟೇಷನ್ ಮಾಡೋ ಹೊತ್ತಿಗೆ ರೀ ಅದ್ರ ಮೇಲೆ ಡೌಟ್ ಪಡಬೇಡ್ರಿ. ಆಗ್ಯದ ಅನ್ನೋ ಫೀಲ್ನಾಗಿರ್ರಿ ಅಷ್ಟೇ ರೀ. ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಏನು ಬೇಕಾದ್ರೂ ಸಿಗ್ತೈತಿ, ನಿಜವಾಗ್ಲೂ ಸಿಗ್ತೈತಿ. ಬಟ್ ನಮಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ. ಯಾಕಂದ್ರೆ ಕೆಲವೊಬ್ರಿಗೆ ಜಾಬ್ ಇಂಪಾರ್ಟೆಂಟ್ ಇರ್ತೈತಿ, ಕೆಲವೊಬ್ರಿಗೆ ಮಗು ಇಂಪಾರ್ಟೆಂಟ್ ಇರ್ತೈತಿ, ಕೆಲವೊಬ್ರಿಗೆ ಮಕ್ಕಳ ವಿದ್ಯಾಭ್ಯಾಸ ಇಂಪಾರ್ಟೆಂಟ್ ಇರ್ತೈತಿ, ಕೆಲವೊಬ್ರು ತಮ್ಮ ಸಂಸಾರದ ಇಂಪಾರ್ಟೆನ್ಸ್ ಇರ್ತೈತಿ. ಎಲ್ಲ ಕೆಲವೊಬ್ರಿಗೆ ಒಂದೊಂದು ಇಂಪಾರ್ಟೆನ್ಸ್ ಇರ್ತಾವಲ್ರಿ. ಮೊದಲು ಅದನ್ನು ಮಾಡ್ಕೊಳಮ್. ಎಲ್ಲ ಮ್ಯಾನಿಫೆಸ್ಟೇಷನ್ನ ದುಡ್ಡೇ ಲಕ್ಸುರಿ ಅಲ್ರಿ, ಅದೆಲ್ಲ ಬರ್ತೈತೆ ರೀ. ಇದೆಲ್ಲ ಬಂದಮೇಲೆ ಅದು ಬರ್ಲಾರ್ದು ಇರ್ತೈತೇನು ರೀ. ಲಕ್ಸುರಿ ದುಡ್ಡಿಂದನೇ ಲೈಫ್ ನಡೆಯಂಗಿಲ್ಲಲ್ರಿ. ಕೆಲವೊಬ್ರ ಮೇಲೆ ಅದು ಇಂಟ್ರೆಸ್ಟ್ ಇರ್ತೈತೆ ರೀ, ಕೆಲವೊಬ್ರಿಗೆ ಸಂಸಾರದ ಮೇಲೆ ಇಂಟ್ರೆಸ್ಟ್ ಇರ್ತೈತೆ ರೀ. ನಮ್ಮ ಥಾಟಿಗೆ ಬಿಟ್ಟಿದ್ರಿ. ನಮ್ಮ ಮನಸ್ಸಿಗೆ ಯಾವುದು ಭಾಳ ಬೇಕಾಗೈತಲ್ರಿ ಅದ್ರ ಬಗ್ಗೆ ಮೊದಲು ಮ್ಯಾನಿಫೆಸ್ಟೇಷನ್ ಮಾಡೋಮ್ರಿ.
ಅದು ಸಿಕ್ಕ ಮೇಲೆ ದೊಡ್ಡದು ಮ್ಯಾನಿಫೆಸ್ಟೇಷನ್ ಮಾಡ್ಕೋತ ಹೋಗಂಬ್ರಿ. ಇನ್ನು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಒಂದು 24 ಅವರ್ಸ್ನೊಳಗೆ ಒಂದು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿರಿ. ನಿಮಗೆ ಯಾರಾದ್ರೂ ಮೇಲೆ ಯಾರ ಜೊತೆ ಜಗಳ ಆಡಿದ್ರಿ, ಅವ್ರ ಜೊತೆ ಭಾಳ ಮಾತಾಡೋಂಗಾಗಿತ್ತು, ಇಲ್ಲ ಯಾವುದೋ ಒಂದು ಪೇಪರ್ ಎಲ್ಲ ಅಂದ್ರೆ ಹಿಂಗೆ ಏನಾದರೂ ಏನು ರೀ ಪ್ರಾಪರ್ಟಿ ಪೇಪರ್ ಎಲ್ಲಾರು ಸಿಕ್ಕೊಂಬಿದ್ದಿತ್ತು, ಅದು ನಿಮ್ಮ ಕೈಗೆ ಸಿಗಬೇಕಾಗಿತ್ತು ಅಂದ್ರೆ ಈ 24 ಅವರ್ಸ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದ್ರಿ ನೀವು. ಯಾವ ಥರ ಅಂತಂದ್ರೆ ರೀ, ನೀವು ಒಂದು ಏನಾದ್ರು ಕೆಲಸ ಮಾಡೋಕೆ ಅಂದ್ಕೊಂಡಿರೇನ್ರಿ, ಈಗ ನಾವು ಬೆಡ್ರೂಮಿಗೆ ಹೋಗಿ ಏನೋ ತರಬೇಕಂತ ಹೋಗ್ತೀರಿ, ಆ ಡೋರ್ ದಾಟ್ ಹೋಗೋಣ ಅದು ನೆನಪೇ ಹಾರಿಬಿಡ್ತೀರಿ, ಹೌದಿಲ್ಲ ರೀ? ಹಾಗಾಗಿ ಪ್ರತಿಯೊಂದು ಡೋರು ಒಂದು ಎನರ್ಜಿನ ಹಿಡ್ಕೊಂಡಿರ್ತೈತೆ ರೀ. ಹಾಗಾಗಿ ಡೋರ್ಗಳು ಇಟ್ಟಿರ್ತಾರೆ ರೀ ಮನ್ಯಾಗೆಲ್ಲ. ಒಂದು ನೀವು ಹೆಂಗೆ ಫೀಲ್ ಮಾಡ್ಬೇಕಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡೋ ಹೊತ್ತಿಗೆ, ಈ ಸದ್ ನಾ ಈಗ ಒಂದು ಡೋರ್ನಾಗ ಹೊಂಟೀನಿ, ಆ ಡೋರ್ ಒಳಗೆ ಹೋದೆ, ಡೋರ್ ಒಳಗೆ ಹೋದ ತಕ್ಷಣ ನಿಮಗೆ ಕಾಲ್ ಬಂತು ನಿಮಗೆ ಬೇಕಂದವ್ರಲಿಂತ, ಇಲ್ಲ ನಿಮ್ದು ಯಾವುದಾದ್ರೂ ಪ್ರಾಪರ್ಟಿ ಪೇಪರ್ ಸಿಕ್ಕಾಕೊಂಬಿದ್ದು ಅಲ್ಲಿ ರಿಲೀಸ್ ಆಯಿತು, ಇಲ್ಲ ಅದು ಡಾಕ್ಯುಮೆಂಟ್ ಬಂತು ಅಂತ ಈ ಥರ ಫುಲ್ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಕೈಯಾಗ ಬಂದಂಗೆ ಫೀಲ್ ಮಾಡ್ಬೇಕು ರೀ. ಇಲ್ಲ ಅದು ಹೆಂಗೆ ಅಂದ್ರೆ ವಿಜುವಲೈಸ್ ಮಾಡ್ಬೇಕು ರೀ, ಕಣ್ಮುಂದೆ ಬಂದಂಗೆ ಅದು ಆಗೈತಿ ಅನ್ನೋರಂಗೆ ಮ್ಯಾನಿಫೆಸ್ಟ್ ಮಾಡ್ಬೇಕು ರೀ. ಅದು ಖಂಡಿತವಾಗ್ಲೂ ಆಗ್ತೈತೆ ರೀ. ಒಂದು ಈಸಿಯೆಸ್ಟ್ ಮೆಥಡ್ ಹೇಳ್ರಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕನ್ಫರ್ಮ್ ಆಗಕ್ಕೆ. ಒಂದು ದೊಡ್ಡ ಬಟರ್ಫ್ಲೈ ನೋಡಿರಿ, ಅದಕ್ಕೆ ಕಲರು ನೋಡ್ಕೊರೇಬೇಕಂದ್ರೆ ಇದು ನಾನು ಟ್ರೈ ಮಾಡೀನಿ ರೀ, ನಿಜವಾಗ್ಲೂ ಆಗೈತೆ ರೀ ನನಗೆ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ರೀ, ನಾವಿರೋ ಏರಿಯಾದಾಗ ಬಟರ್ಫ್ಲೈಸ್ನೇ ಇಲ್ಲ ರೀ. ಬಟರ್ಫ್ಲೈ ನನ್ನ ಕಣ್ಮುಂದೆ ಬರಬೇಕು, ಅದು ಬ್ಲೂ ಕಲರ್ದು ಇರ್ಬೇಕಂತೇಳಿ ಮ್ಯಾನಿಫೆಸ್ಟ್ ಮಾಡ್ದೇನೆ ರೀ. ಅದನ್ನು ಹೆಂಗೆ ಮಾಡಿದೆ, ಗೋಡೆ ಮೇಲೆ ಒಂದು ದೊಡ್ಡ ಚಿತ್ರ ಮಾಡಿ ವಿಜುವಲೈಸ್ ಮಾಡ್ದೇನೆ ರೀ. ಅದಾದಮೇಲೆ ಅದನ್ನು ಟಿ ವಿ ಒಳಗೆ ಕಂಡಂಗೆ ವಿಜುವಲೈಸ್ ಮಾಡ್ದೇನೆ ರೀ. ಅದಾದಮೇಲೆ ನಾನು ಡೋರ್ ಬೆಲ್ ಆಯಿತು, ನಾನು ಹೋಗಿ ಕಣ್ಮುಂದೆ ಬಟರ್ಫ್ಲೈ ಬಂದಂಗೆ ವಿಜುವಲೈಸ್ ಮಾಡ್ದೇನೆ ರೀ. ಮಾಡಿ ಅಷ್ಟೇ ಬ್ರಹ್ಮಾಂಡಕ್ಕೆ ಬಿಟ್ಟಿನಿ ರೀ. ಬ್ರಹ್ಮಾಂಡಕ್ಕೆ ಬಿಡೋದು ಅಂದರೆ ನಟ್ಟೇನು ಈಸಿ ಅಲ್ರಿ, ಒಂದು 5-10 ಮಿನಿಟ್ಸ್ ಅದು ತಲೆ ಕುರಿತಿರ್ತೈತಿ. ನನಗೆ ಬಟರ್ಫ್ಲೈನೇ ಸಿಗಲಿಲ್ಲ ಅಂತ ನನಗೂ ಅನಿಸ್ತು ರೀ. ಅದು ಅಂದಮೇಲೆ ಮತ್ತೆ ವಾಪಸ್ ಮನ್ಯಾಗ ಬಂದೀನಿ ರೀ, ಕೂತೇನೆ ಎಲ್ಲ ನೆನ್ಪು ಹರಿದೀನಿ ರೀ. ಅಚಾನಕ್ ಟಿ ವಿ ಹತ್ತೈತೆ ರೀ, ಟಿ ವಿ ಒಳಗೆ ಅದು ಇವಾಗ ಜೂನಿಯರ್ ಗಿಚ್ಚಗಿಲಿಯಲ್ಲತ್ ಬರತ್ತೈತೆ ರೀ. ಫಸ್ಟ್ನೇ ಎಪಿಸೋಡ್ನಾಗೆ ಒಬ್ರದ್ದು ಯಾರ್ದೋ ಪರ್ಫಾರ್ಮೆನ್ಸ್ ಇತ್ತು ರೀ, ಬ್ಲೂ ಕಲರ್ ಬಟರ್ಫ್ಲೈ ಬಂತು ರೀ. ಅವಾಗ ನಂಗೆ ಕಣ್ಣಾಗ ನೀರೇ ಬಂತು, ಏನಪ್ಪ ಇದೆ ಜಸ್ಟ್ ಇವಾಗೇ ಮ್ಯಾನಿಫೆಸ್ಟ್ ಮಾಡಿದ್ದೆ ಬಂದ್ಬಿಡ್ತಲ್ಲ ಅಂತೇಳಿ. ಫಸ್ಟ್ ಇದನ್ನು ಟ್ರೈ ಮಾಡಿರಿ. ಇದು ಟ್ರೈ ಮಾಡಿದ್ಮೇಲೆ ನಿಮಗೆ ಫೀಲ್ ಆದಮೇಲೆ ಇದು ಮತ್ತೆ ಮನಸ್ಲಿಂತ ಮಾಡ್ರೆ ಗಾಡಿ ಮೇಲೆ ಬಟರ್ಫ್ಲೈ ಇಳಿಸುವಾಗ ಎಕ್ಸಾಕ್ಟ್ ಬಟರ್ಫ್ಲೈ ಇಳಿಸ್ರಿ, ಕಲರು ಸತ್ಯಾಗಿ ಇಳಿಸ್ರಿ, ಟಿ ವಿ ಒಳಗೆ ಸೇಮ್ ಬಟರ್ಫ್ಲೈ ನೋಡಿರಿ, ಖಂಡಿತವಾಗ್ಲೂ ಆಗ್ತದೆ ರೀ ನಿಮ್ಮ ಲೈಫ್ನಾಗ. ಇದೊಂದು ನನ್ನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.